ಬಸ್ 2 ನಿಮಿಷ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಬರುತ್ತೆ. ಗ್ಯಾರಂಟಿ ನ್ಯೂಸ್ ಹಿನ್ನೆಲೆಯನ್ನು ಗಮನಿಸಿದರೆ ಅವರ ಹಿನ್ನೆಲೆ ಇರ್ತಕ್ಕಂಥವರು ಸ್ವತಂತ್ರ ಹೋರಾಟಗಾರರು. ಆ ಒಂದು ತಂದೆಯವರು ಸ್ವತಂತ್ರ ಹೋರಾಟಗಾರರ ಕುಟುಂಬದಿಂದ ಬಂದಿರತಕ್ಕಂಥವರು, ಜೊತೆಗೆ ಜಿಲ್ಲೆಯ ಜೊತೆಗೆ ಸಂಬಂಧವನ್ನು ಹೊಂದಿಕೊಂಡಿರ್ತಕ್ಕಂಥವರು, ಆಮೇಲೆ ನಿರಂತರವಾಗಿ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸಿಕೊಂಡಂಥವರು. ಅವರಲ್ಲಿರ್ತಕ್ಕಂಥ ಸುದೀರ್ಘ ಅನುಭವ ಸಾಹಿತ್ಯ ಕೃಷಿ. ಎಲ್ಲಕ್ಕೂ ಮುಖ್ಯವಾಗಿ ನಾವು ಸಾಹಿತ್ಯ ಪರಿಷತ್ತಲ್ಲಿ ಗಮನಿಸ್ತಕ್ಕಂಥದ್ದು ವಯೋಮಾನ. ಸುಮಾರು ಈ ಸಮ್ಮೇಳನದ ಅಧ್ಯಕ್ಷರಲ್ಲಿ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದು 10 ಹೆಸರುಗಳನ್ನು ನಾವು ಚರ್ಚೆಗಳನ್ನು ಮಾಡಿದ್ವಿ. ಆದರೆ ಯಾರೂ ಕೂಡ ಕಡಿಮೆ ಅಲ್ಲ. ಆದರೆ ಕೆಲವು ವಿಷಯಗಳಲ್ಲಿ ನಾವು ಅದನ್ನು ಗಮನಕ್ಕೆ ತೆಗೆದುಕೊಂಡಿದ್ರೆ ಕಡಿಮೆ ಅಲ್ಲದೆ ಇರ್ತಕ್ಕಂಥ ಜನಗಳು ಇಲ್ಲೇ ಇದ್ದಾರೆ. ಖಂಡಿತವಾಗಿ ಅವರಿಗೆ ಎಲ್ಲ ರೀತಿಯ ಯೋಗ್ಯತೆ, ಮಾನದಂಡಗಳು, ಅರ್ಹತೆಗಳು ಇದ್ದಾವೆ. ಆದರೂ ಕೂಡ ನಾವು ಇವರ ಒಂದು ಸಾಧನೆಯನ್ನು, ಸಾಹಿತ್ಯ ಕೃಷಿಯನ್ನು ಮತ್ತು ಮಹಿಳೆಯರಿಗೆ ಕೊಡಬೇಕು ಈ ವರ್ಷದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಸಮ್ಮೇಳನಗಳಾದರೂ ಕೂಡ ನಾವು ಅವರಿಗೆ ಆದ್ಯತೆ ಕೊಟ್ಟಿಲ್ಲ ಅನ್ನೋಂಥದ್ದು ಒಂದು ಕೂಗು, ಕೊರಗು ಎರಡೂ ಕೂಡ ಇತ್ತು. ಈ ಹಿನ್ನೆಲೆಯಲ್ಲಿ ಡಾಕ್ಟರ್ KR ಸಂಧ್ಯಾರೆಡ್ಡಿ ಅವರನ್ನು ನಾವು ಈ ಬಾರಿ ಆಯ್ಕೆ ಮಾಡಿದ್ದೇವೆ. ಸಮ್ಮೇಳನದ ಬಗ್ಗೆ ಮತ್ತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಶಾಂತ್ ಅವರು ಕೊಡಬೇಕು.